ವಿಧಾನ ಪರಿಷತ್ ಸದಸ್ಯ ಉಜಿರೆ ಪ್ರತಾಪಸಿಂಹ ನಾಯಕ್ ಅವರು ಇಲಿಜ್ವರ ದೃಢಪಟ್ಟ ರೋಗಿಗಳಿಗೆ ರೋಗ ಲಕ್ಷಣಗಳಿಗೆ ಅನುಸಾರವಾಗಿ ಈಗಾಗಲೇ ಲಭ್ಯವಿರುವ ಔಷಧಿಯನ್ನು ಶಿಷ್ಟಾಚಾರದಂತೆ ನೀಡಲಾಗುತ್ತಿದೆ. ಸದರಿ ಔಷಧವನ್ನು ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಇದೆಯೇ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲಿ ನಿರ್ದಿಷ್ಟ ರೋಗದ ಆರಂಭಿಕ ಪತ್ತೆ ಹಾಗೂ ಚಿಕಿತ್ಸೆಗೆ ಸರ್ಕಾರ ಇದುವರೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದರು. ಈ ವೇಳೆ ಪ್ರತಿಕ್ರಿಯಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಇಲಿಜ್ವರಕ್ಕೆ ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಔಷಧಿಯನ್ನು ಶಿಷ್ಟಾಚಾರದಂತೆ ನೀಡಲಾಗುತ್ತಿದೆ ಹಾಗೂ ಸದರಿ ಔಷಧಿಗಳನ್ನು ಅಗತ್ಯ ಪ್ರಮಾಣದಲ್ಲಿ ದಾಸ್ತಾನು ಇಡಲಾಗಿದ್ದು ಔಷಧಿ ಕೊರತೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಇಲಿಜ್ವರ ರೋಗದ ನಿರ್ದಿಷ್ಟ ಮತ್ತು ಆರಂಭಿಕ ಪತ್ತೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದಲ್ಲಿ ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ. ಪ್ರಯೋಗಾಲಯವು ಪ್ರಾದೇಶಿಕ ಪ್ರಯೋಗಾಲಯವಾಗಿರುವುದರಿಂದ ರಾಜ್ಯದ ಇತರ ಜಿಲ್ಲೆಗಳಿಂದ ಮಾದರಿಗಳನ್ನು ಸ್ವೀಕರಿಸಿ ಅವುಗಳನ್ನು ಸಹ ಪರೀಕ್ಷಿಸಲಾಗುತ್ತಿದೆ ಎಂದು ತಿಳಿಸಿದರು. ಸದರಿ ಔಷಧಿಗಳನ್ನು ಅಗತ್ಯ ಪ್ರಮಾಣದಲ್ಲಿ ದಾಸ್ತಾನು ಇಡಲಾಗಿದ್ದು ಔಷಧಿ ಕೊರತೆಯಾಗದಂತೆ ಕ್ರಮ ವಹಿಸಲಾಗಿದೆ. ಜಿಲ್ಲೆಯಾದ್ಯಂತ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳು ಇಲಿಜ್ವರ ರೋಗದ ನಿರ್ದಿಷ್ಟ ಮತ್ತು ಆರಂಭಿಕ ಪತ್ತೆಗೆ ಸೂಕ್ತ ವೈದ್ಯಕೀಯ ಪರೀಕ್ಷೆಗಳನ್ನು ಕೈಗೊಂಡು ಸಂಶಯಿತ ಇಲಿಜ್ವರ ಪ್ರಕರಣಗಳಿಂದ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಾದೇಶಿಕ ಪರೀಕ್ಷೆಗಾಗಿ ಕಳುಹಿಸಲಾಗುತ್ತಿದೆ. ಇಲಿಜ್ವರ ದೃಢಪಟ್ಟ ರೋಗಿಗಳಿಗೆ ರೋಗ ಲಕ್ಷಣಗಳಿಗೆ ಅನುಸಾರವಾಗಿ ಈಗಾಗಲೇ ಲಭ್ಯವಿರುವ ಔಷಧಿಯನ್ನು ಶಿಷ್ಟಾಚಾರದಂತೆ ನೀಡಲಾಗುತ್ತಿದೆ. ಸದರಿ ಔಷಧಗಳನ್ನು ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಇಡಲಾಗಿದೆ ಎಂದು ತಿಳಿಸಿದರು. ನಮ್ಮ ಭಾಗದಲ್ಲಿ ಈ ರೋಗ ಹೆಚ್ಚಾಗಿದೆ, ಇಲಿಜ್ವರ. ಇದು ಇಲಿಜ್ವರದ ಪರಿಣಾಮವಾಗಿ ಏನಾಗ್ತದೆ ಅಂತ ಹೇಳಿದರೆ ಮೂತ್ರಪಿಂಡಗಳಿಗೆ ಅಥವಾ ಯಕೃತಿಗೆ ತೊಂದರೆ ಆಗ್ತದೆ. ಆದ ಮೇಲೆ ಅದನ್ನು ಸರಿ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ ಆಗ್ತದೆ. ಅದರ ಬದಲಿಗೆ ಮೊದಲೇ ಆರೋಗ್ಯ ಇಲಾಖೆ ಇದರ ಬಗ್ಗೆ ಹೆಚ್ಚು ಜಾಗೃತಗೊಂಡು ಮಳೆಯ ಪ್ರಮಾಣವನ್ನು ನೋಡಿ ಇದರ ಬಗ್ಗೆ ಗಂಭೀರವಾಗಿ ಪ್ರಯತ್ನ ಮಾಡಬೇಕಿತ್ತು ಅಂತ ಹೇಳುವಂಥದ್ದು ನನ್ನ ಆಗ್ರಹ. ಈಗ ಟೆಸ್ಟ್ಗಳನ್ನು ಕೂಡ ಹೆಚ್ಚು ಮಾಡಿದ್ದೀವಿ ಈ ವರ್ಷ. ಕಳೆದ ವರ್ಷ ನಾವು 10,068 ಪರೀಕ್ಷೆಗಳು ಮಾಡಿದ್ದು. ಈ ವರ್ಷ ಈಗಾಗಲೇ ನಾವು 14,000 ಪರೀಕ್ಷೆಗಳು ಮಾಡಿಸಿದ್ದೇವೆ, ಹೆಚ್ಚು ಮಾಡಿದ್ದೇವೆ. ಮತ್ತು ಇದು 100% ಟ್ರೀಟಬಲ್ಲು. ಅದಕ್ಕೆ ಏನು ಔಷಧಿಗಳು ಬೇಕಾಗಿದೆ ಅದೆಲ್ಲವೂ ಕೂಡ ಒದಗಿಸ್ಕೊಟ್ಟಿದ್ದೇವೆ. ಯಾವುದೂ ಇದರಿಂದ ಮರಣ ಆಗ್ತಕ್ಕಂಥ ಒಂದು ಕೂಡ ಸಂದರ್ಭ ಬಂದಿಲ್ಲ. ಮತ್ತು ಎಲ್ಲರಿಗೂ ಕೂಡ ಗುಣಪಡಿಸುವಂಥ ಕೆಲಸ ಖಂಡಿತ ಆಗಿದೆ. ಔಷಧಿಗಳು ಕೂಡ ಕೊಟ್ಟಿದ್ದೇವೆ, ಟೆಸ್ಟಿಂಗ್ ಕಿಟ್ಸು ಕೂಡ ಕೊಟ್ಟಿದ್ದೇವೆ. ಮತ್ತು ಕಳೆದ ವರ್ಷ ನಮ್ಮ ಮಂಗಳೂರಿನಲ್ಲೇ ಇದಕ್ಕೋಸ್ಕರನೇ ಒಂದು ಲ್ಯಾಬ್ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ.